ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ನಿಮಗೆಲ್ಲರಿಗೂ ತಿಳಿಸಿರೋ ಪ್ರಕಾರ ಗೃಹಲಕ್ಷ್ಮಿ ಹಣದ ಬಗ್ಗೆ ಇವಾಗ ಗೃಹಲಕ್ಷ್ಮಿ ಹಣವನ್ನು ಗ್ಯಾರಂಟಿಗಳನ್ನು ನಿಲ್ಲಿಸಲಾಗೋದಿಲ್ಲ ಅಂತ ಆಲ್ರೆಡಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಸೊ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಅಂದರೆ ಕೆಲವೊಂದು ಮಾರ್ಪಾಡುಗಳನ್ನು ಕೂಡ ಮಾಡೋರಿದ್ದಾರೆ CM ಸಿದ್ದರಾಮಯ್ಯನವರು. ಸೊ ಸುದ್ದಿಗೋಷ್ಠಿಯಲ್ಲಿ ಇವರು ತಿಳಿಸಿರೋ ಪ್ರಕಾರ, ಏನಾದರೂ ವೀಕ್ಷಕರಿಗೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋ ಮುಖಾಂತರ ನಿಮ್ಮ ಸಪೋರ್ಟ್ ಮಾಡಿ. ಆದಷ್ಟು ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ ಜೊತೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾನಲ್ಲಿ ಶೇರ್ ಮಾಡಿ. ಸೊ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರು ತಿಳಿಸಿರೋ ಪ್ರಕಾರ ಯಾವುದೇ ಗ್ಯಾರಂಟಿಗಳನ್ನು ನಿಲ್ಲಿಸಲಾಗೋದಿಲ್ಲ ಅಂತ ತಿಳಿಸಿದರು. ಸೊ ಇವಾಗ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಅಂದರೆ ಅದಕ್ಕೆ ಕೆಲವೊಂದು ಮಾರ್ಪಾಡನ್ನು ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ಗೃಹಲಕ್ಷ್ಮಿ ಹಣವನ್ನು ನೀಡ್ತಿದ್ದಾರಲ್ಲ ಸರ್ಕಾರದವರು, ಸೊ ಅದಕ್ಕೆ ಅನರ್ಹರು ಯಾರು ಅಂತ, ಸೊ ಅರ್ಹತೆ ಇರೋರಿಗೆ ಮಾತ್ರನೇ ಕೊಡಬೇಕು ಅಂತ ಸರ್ಕಾರ ನಿರ್ಧರಿಸಲಾಗಿದೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ತಿಳಿಸಿರೋ ಪ್ರಕಾರ ಅನರ್ಹರಿರೋರ BPL ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಿದೆ. ಸೊ 35 ಲಕ್ಷ BPL ಕಾರ್ಡ್ನ ರದ್ದು ಮಾಡುವುದಾಗಿ ತಿಳಿಸಿದ್ದಾರೆ. ಸೊ ಇವಾಗ ಈ BPL ಕಾರ್ಡನ್ನು ಕೆಲವೊಬ್ಬರು ಸರ್ಕಾರಿ ಹುದ್ದೆಗಳಿರ್ತಾರೆ, ರಾಜ್ಯ ಸರ್ಕಾರ ಹುದ್ದೆಗಳಲ್ಲಿ, ಕೇಂದ್ರ ಸರ್ಕಾರ ಹುದ್ದೆಗಳಲ್ಲಿ ಇದ್ರೂ ಕೂಡ BPL ಕಾರ್ಡ್ನ ಬಳಸ್ತಿರ್ತಾರೆ. ಸೊ ಅಂಥವ್ರಿಗೆ ಏನಾದ್ರೂ ಅದನ್ನು ಸರ್ಕಾರ ಪತ್ತೆ ಹಚ್ಚಿದರೆ ಅವ್ರಿಗೆ ದಂಡನೂ ಕೂಡ ವಿಧಿಸಲಾಗುತ್ತದೆ. ಎಷ್ಟೆಲ್ಲ ಅನುಕೂಲಗಳನ್ನು ಅವ್ರು ಪಡ್ಕೊಂಡಿದ್ದಾರೋ ಅದನ್ನೆಲ್ಲನೂ ಕೂಡ ದಂಡದ ಜೊತೆಗೆ ಮತ್ತೆ ಹಿಂಪಡೆಯಲಾಗುತ್ತದೆ. ಸೊ ಅದೇ ಥರ ಯಾವ ಪ್ರಕಾರ ಅವರು BPL ಕಾರ್ಡ್ನ ರದ್ದು ಮಾಡ್ತಾರೆ ಅಂದರೆ, ಸೊ ಇದೇ ತಿಂಗಳಿಂದನೇ ಅದು ಅನ್ವಯವಾಗುತ್ತಾ ಅಂದರೆ, ಸೊ ಅದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಇಂತಿಷ್ಟೇ ಜಮೀನು ಇರಬೇಕು, ಸೊ ವಾರ್ಷಿಕ ಆದಾಯ ಇಷ್ಟೇ ಇರಬೇಕು ಅಂತ ಸರ್ಕಾರದವರು ಆಲ್ರೆಡಿ ತಿಳಿಸಿದ್ದಾರೆ. ಸೊ ಆಧಾರ್ ಕಾರ್ಡ್ನ ಆಧಾರ್ ಕಾರ್ಡ್ನ ವೆಬ್ಸೈಟ್ನಲ್ಲಿ ಹಾಕಿದಾಗ ಸೊ ಅವರು ಸರ್ಕಾರಿ ನೌಕರಿನಲ್ಲಿದ್ದಾರಾ, ಸೊ GSTನ ಪೇ ಮಾಡ್ತಿದ್ದಾರೆ, ಟ್ಯಾಕ್ಸ್ ಪೇಯರ್ ಇದ್ದಾರಾ ಅನ್ನೋದು ಎಲ್ಲದರ ಬಗ್ಗೆ ಮಾಹಿತಿ ಸರ್ಕಾರದವರಿಗೆ ತಿಳಿಯುತ್ತೆ. ಸೊ ಅದಾದ ನಂತರ ಕ್ರಮಗಳನ್ನು ತಗೊಂಡ್ಬಿಟ್ಟು ಅನರ್ಹರಿರುವ BPL ಕಾರ್ಡ್ಗಳನ್ನು ರದ್ದು ಮಾಡಲಾಗುತ್ತದೆ. ಸೊ ಆ ಥರ ರದ್ದು ಮಾಡಿ ಅರ್ಹತೆ ಇರೋರಿಗೆ ಮಾತ್ರ BPL ಕಾರ್ಡ್ನ ವಿಧಿಸಲಾಗುತ್ತದೆ. ಸೊ ಗ್ಯಾರಂಟಿಗಳನ್ನು ಯಾವುದನ್ನು ನಿಲ್ಲಿಸೋದಿಲ್ಲ, ಆದರೆ ಈ ಥರ ಮಾರ್ಪಾಡುಗಳನ್ನು ಮಾಡಿ ಅನರ್ಹರಿರೋರ BPL ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತದೆ. ಸೊ ಅದೇ ಥರ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜೂನ್ 28ರಂದು ಎಲ್ಲರ ಖಾತೆ ಹಣ ಜಮೆ ಆಗುತ್ತೆ ಅಂತ ತಿಳಿಸಿದರು. ಆದರೆ ಜೂನ್ 30ರೊಳಗೂ ಯಾರ ಖಾತೆಗೂ ಹಣ ಜಮೆ ಆಗಿಲ್ಲ, ಗೃಹಲಕ್ಷ್ಮಿ ಹಣ. ಅದೇ ಪ್ರಕಾರ ಮತ್ತೆ ಜುಲೈ 6ನೇ ತಾರೀಕಿಗೆ ಬಂದ್ಬಿಟ್ಟು ಇನ್ನು 2-3 ದಿನದಲ್ಲಿ ಜಮೆ ಮಾಡಲಾಗುತ್ತದೆ ಗೃಹಲಕ್ಷ್ಮಿ ಹಣವನ್ನು ಅಂತ ತಿಳಿಸಿದರು. ಸೊ ಅದು ಕೂಡ ಇನ್ನುವರೆಗೂ ಜಮಾ ಆಗಲ್ಲ. ಇವಾಗ 2-3 ದಿನದಿಂದ ಏನು ತಿಳಿಸಿದ್ದಾರೆ ಅಂದರೆ, ಜುಲೈ 15ನೇ ತಾರೀಕಿನ ಒಳಗಡೆನೆ 2 ತಿಂಗಳ ಹಣವನ್ನು ಕೂಡ ಜಮೆ ಮಾಡಲಾಗ್ತದೆ ಅಂತ ತಿಳಿಸ್ತಿದ್ದಾರೆ. ಅದೇ ಪ್ರಕಾರ ಇನ್ನೊಂದು 2-3 ದಿನ ಕಾದು ನೋಡೋಣ. ಸೊ ನಿಮ್ಮ ಖಾತೆಗೆ ಏನಾದರೂ ಗೃಹಲಕ್ಷ್ಮಿ ಹಣ ಜಮೆ ಆಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಅದೇ ಪ್ರಕಾರ ಅನ್ನಭಾಗ್ಯದ ಹಣವನ್ನು ಜಮೆ ಮಾಡಲಾಗುತ್ತದೆ. ಸೊ ಗೃಹಲಕ್ಷ್ಮಿ ಹಣವನ್ನು ಕೂಡ ಜುಲೈ 15ರೊಳಗೆ ಜಮಾ ಮಾಡಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಸೊ ಆಲ್ರೆಡಿ ಪ್ರೊಸೆಸ್ ಆಗಿದೆ. ಸೊ 15 ದಿನಗಳಾದರೂ ಬೇಕು. ಹಣಕಾಸು ಸಚಿವಾಲಯದಿಂದ ಟ್ರೆಜರಿ ಬೆಲೆಗೆ ಹೋಗಿ ಎಲ್ಲನೂ ಕೂಡ ಪ್ರೊಸೆಸ್ ಆಗಲಿಕ್ಕೆ ಮಿನಿಮಮ್ ಅವ್ರಿಗೆ 15 ದಿನ ಆದರೂ ಬೇಕು. ಪ್ರೊಸೀಜರ್ ಕೂಡ ಆಗಿದೆ ಅಂತ ತಿಳಿಸಿದ್ದಾರೆ. ಸೊ ಇನ್ನೊಂದು 2-3 ದಿನ ಕಾದು ನೋಡೋಣ. ಸೊ ಅಷ್ಟರಲ್ಲಿ ಗೃಹಲಕ್ಷ್ಮಿ ಹಣ ಜಮೆ ಆಗುತ್ತದೆ ಅಂತಲೂ ಕೂಡ ತಿಳಿಸಿದ್ದಾರೆ. ಸೊ ಮತ್ತೆ ಇವಾಗ ಇಂಡಿಯನ್ ಬ್ಯಾಂಕ್ನಲ್ಲಿ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ OBC ಕ್ಯಾಂಡಿಡೇಟ್ಸ್, ಜನರಲ್ ಕ್ಯಾಂಡಿಡೇಟ್ಸ್ಗೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಅದೇ ಪ್ರಕಾರ SC ST PWD ಕ್ಯಾಂಡಿಡೇಟ್ಸ್ಗೆ ಯಾವುದೇ ಥರ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಸೊ ಇಂಡಿಯನ್ ಬ್ಯಾಂಕ್ನ ವೆಬ್ಸೈಟ್ಗೆ ಹೋಗ್ಬಿಟ್ಟು ಕರಿಯರ್ ಆಪ್ಷನಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಅಪ್ರೆಂಟಿಸ್ ಹುದ್ದೆಗಳಿಗೆ ನಿಮ್ಮದು ಏನಾದರೂ ಪದವಿ ಆಗಿದ್ದರೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು. ತಿಂಗಳಿಗೆ 15,000 ಪೇಮೆಂಟ್ ಇರುತ್ತೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಸೊ ಇನ್ನೊಬ್ರಿಗೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಅದೇ ಥರ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಸೊ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.